ಸಿಗ್ಲಿಲ್ಲ ಕೊನೆಗೂ ಸೋಂಬೇರಿ ಬಿದ್ದೋಗ್ಬಿಟ್ಟಿದ್ದೀನಿ. ಮಂಜುದು ಕಾಟ ತಡೆಯೋಕ್ಕಾಗಲಿಲ್ಲ. ಈ ಥರ 2 ಬಿಸಾಕವ್ರೆ ಎಲ್ಲ ಎತ್ತಾಕ್ತವ್ರೆ. ರೀಸನ್ ನಾನಲ್ಲ, ರೀಸನ್ ಇವರು. ಯಾರು ನನ್ನ ತರದವರು ಬುದ್ಧಿವಂತರಿದ್ರೆ ನಾನೇ ಹಾಕೊಳ್ಳೋದು ಕಷ್ಟ. ಈ ಥರ ರಿಂಗ್ ಅಲ್ವಾ ಇದು, ಏನೋ ಗೊತ್ತಿಲ್ಲ. ಒಂದು ಹುಡುಗಂಗೆ ಸರಿ ಬಿಸಿ ಬಿಸಿ ಕಜ್ಜಾಯ ಬೀಳ್ತವೆ ಮಟ್ಟ ಮಧ್ಯಾಹ್ನ. ಇವತ್ತು ನಾನು ಯಾವುದೋ ಇಂಗ್ಲೀಷ್ ಮೂವಿ ನೋಡ್ಕೊಂಡು ಕೂತವ್ರೆ. ಯಾವ್ದಪ್ಪ ಅದು? ನೀನು ರೀಲ್ ಮಾಡ್ತೀನಿ ಅಂತಾನೆ ರೀಲ್ ಹೊಡಿತಾ ಇದೀಯ ನನಗೆ. 2 ಟೈಮ್ಗೆ ಕಮ್ಮಿ, 1 ಟೈಮ್ಗೆ ಜಾಸ್ತಿ. ಮನು ಇದನ್ನೇ ತರ್ತಾರೆ ಜಾಸ್ತಿ. ಸಿಗ್ಲಿಲ್ಲ ಕೊನೆಗೂ. ಎಲ್ಲೂ ಸಿಗ್ತಿಲ್ಲ. ರಜಾಗಳಲ್ವಾ, ಜನಗಳಿಗೆ ಎಲ್ಲ ಬುಕ್ ಮಾಡ್ಕೋಬೇಕು. ಇನ್ನೇನು ಇವತ್ತು ಮುಗ್ದೋಯ್ತಲ್ಲ ರಜಾ, ನಾಳೆಯಿಂದ ಸಿಗ್ತಾವೆ. ಹೌದಾ, ಬಟ್ ನಾಳೆಯಿಂದ ನಮಗೆ ಬೇಡವೇ? ನಮಗೆ ಬೇಡ ನಾಳೆ. ಇರ್ಲಿ ಬಿಡು, ನಿಧಾನಕ್ಕೆ ನೋಡೋಣ. ಏನು ಅರ್ಜೆಂಟ್ ಏನು? ಮೂವಿ ಸ್ಟೋರಿ ಏನಾದ್ರು ಬದಲಾಗತ್ತಾ? ಏನೂ ಆಗಲ್ಲ. ಇಲ್ಲ, ಇವತ್ತು ಮನೆಯಲ್ಲೇ ಕುತ್ಕೊಂಡು ನಮ್ಮ ಬಿಗ್ ಸ್ಕ್ರೀನಲ್ಲಿ ನೋಡೋಣ. ಎನಿವೇಸ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಕಾಂತಾರ ಚಾಪ್ಟರ್ 2ಗೆ ಅದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇಯಿಂದನೂ ಪ್ಲ್ಯಾನ್ ಮಾಡ್ತಾ ಇದ್ವಿ. ಟಿಕೆಟ್ಸ್ಗಳು ಸಿಗ್ತಿರಲಿಲ್ಲ. ಅದಕ್ಕೆ ಇವತ್ತೇನಾದರೂ ಇರತ್ತಾ ಬೈ ಚಾನ್ಸ್ ನೋಡೋಣ ಅಂತ ನೋಡ್ತಾ ಇದ್ವಿ. ಸಿಕ್ಕಿಲ್ಲ. ಆಯಿತು ಬಿಡಿ, ನಿಧಾನಕ್ಕೆ ಯಾವತ್ತಾರು ನೋಡ್ಕೊಂಡ್ರೆ ಆಯಿತು ಅಂದ್ಕೊಂಡು ಮಾತಾಡ್ತಾ ಇದ್ವಿ. ಥ್ಯಾಂಕ್ ಯು, ವೆಲ್ಕಮ್. ಇವತ್ತು ಸಂಡೇ, ಇನ್ನು ಏನು ಮನೆ ಕೆಲಸಗಳು ಸ್ಟಾರ್ಟ್ ಮಾಡಿಲ್ಲ. ಟೈಮೇ ಅಲ್ಲೇ 1 ಗಂಟೆ ಆಗೋಯ್ತು. ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ 4 ದಿನದಿಂದ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೀನಲ್ಲ, ಸೋಂಬೇರಿ ಬಿದ್ದೋಗ್ಬಿಟ್ಟಿದ್ದೀನಿ. ನಾನು ಸಿಂಕ್ ನೋಡಿ ಪಾತ್ರೆಗಳೆಲ್ಲ ಹಂಗೆ ಡಂಪ್ ಮಾಡಿದ್ದೀನಿ. ಇವತ್ತೊಂದು ಸ್ವಲ್ಪ ಸೆಲ್ಫ್ ಪ್ಯಾಪರಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಹೋಗಿ ಅಡುಗೆ ಮಾಡಿ ಅಲ್ಲೇ ಒಟ್ಟೊಟ್ಟಿಗೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ. ನೆನ್ನೆ ನೈಟು ನಾನೇನು ಕಿಚನ್ ಕ್ಲೀನ್ ಮಾಡಿ ಮಲ್ಕೊಳ್ಳಿಲ್ಲ. ಇವತ್ತೇ ಮಾಡ್ಕೊಳ್ಳೋಣ ಬಿಡು ಅಂತ. ನೆನ್ನೆನು ಹಾಗೆ ನಾನು ಮನು ಇಬ್ರು ಟಿವಿನೂ ನೋಡ್ತಿರ್ಲಿಲ್ಲ. ನೆನ್ನೆ ನೈಟ್ ಏನು ಮಾಡ್ತಿದ್ವಿ ನಾವು? ಏನು ಮಾಡ್ತಿರ್ಲಿಲ್ಲ. ಊಟ ಆದ್ಮೇಲೆ ಏನು ಮಾಡಿದ್ವು ನಾವು? ನಾನು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡೆ, ನೀನು ನನ್ನ ವಿಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡೆ. ಆಮೇಲೆ ವಾಕಿಂಗ್ ಮುಗಿಸ್ಕೊಂಡು ಬಂದು ಮಲ್ಕೋಬಿಟ್ಟೆ ನಾನು ಬೇಗ. ರಾತ್ರಿ ಬೇಗನೆ ಮಲ್ಕೊಂಡೆ 11 ಗಂಟೆಗೆಲ್ಲ. ಚೆನ್ನಾಗಿ ನಿದ್ದೆ ಮಾಡಿ, ಆದರೂ ಬೆಳಗ್ಗೆ ಲೇಟಾಗೆ ಎದ್ದೆ. ಇವಾಗ ಕಾಫಿ ಕುಡಿದ್ಬಿಟ್ಟು ಬಾಕಿ ಕೆಲಸಗಳು ಸ್ಟಾರ್ಟ್ ಮಾಡೋದು. ಮಂಜುದು ಕಾಟ ತಡೆಯೋಕ್ಕಾಗಲಿಲ್ಲ. ಕೊನೆಗೂ ಟಿಕೆಟ್ ಬುಕ್ ಮಾಡಿದೆ. ಯಾಕಂದ್ರೆ ನಮಗೆ ಟಿಕೆಟ್ ಸಿಗ್ತಾ ಇದ್ದಿದ್ದು ಎಲ್ಲ ಸ್ಕ್ರೀನ್ ಮುಂದೆ ಇರೋ ರೋನಲ್ಲಿ ಸಿಗ್ತಾ. ಅದಕ್ಕೆ ನಾನು ಬುಕ್ ಮಾಡ್ತಾ ಇರಲಿಲ್ಲ. ಇಲ್ಲ ನಾನು ನೋಡಲೇಬೇಕು, ಇವತ್ತೇ ನೋಡಬೇಕು, ಹಂಗೆ ಹಿಂಗೆ ಅಂತ ಹೇಳಿದೆ. ಕೊನೆಗೆ ಎಲ್ಲೋ ಮಲ್ಲೇಶ್ವರಂನಲ್ಲಿ ಇರೋ ಯಾವುದೋ ಮಾಲ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ. 2 ಟಿಕೆಟ್, 2 ಇದ್ದಿದ್ದು ಶೀಟು, ಎಲ್ಲ ಫುಲ್ ಆಗಿತ್ತು. 2 ಶೀಟು. ಆ 2 ಶೀಟ್ ಬುಕ್ ಮಾಡಿದ್ದೀವಿ. ಸ್ಕ್ರೀನ್ ಮುಂದೆನೇ ತಲೆ ಎತ್ಕೊಂಡು ನೋಡಬೇಕು, ಆ ಥರ ಫೀಲಿಂಗು. ಒಟ್ಟಿನಲ್ಲಿ ಟಿಕೆಟ್ ಬುಕ್ ಆಯಿತು. ಮಂಜು ಆಸೆ ತೀರ್ತು. ಇವತ್ತು ಮಂಜು ಕಾಂತಾರ ನೋಡ್ತಾರೆ. ನೋಡಿ 3 ಗಂಟೆ ಆಗೋಯ್ತು. ಲೇಟಾಗಿ ಎದ್ರೆ ಏನು ಗೊತ್ತಾ, ನಮ್ಗೆ ಇನ್ನೂ 2 ಅವರ್ ಆಗಿದೆ ಅಂತ ಲೆಕ್ಕ. ಬಟ್ ಅಲ್ಲಿ ನೋಡಿದ್ರೆ 3/4 ದಿನ ಮುಗಿದೇ ಹೋಯ್ತು. ಏನು ಮಂಜು, ಹ್ಯಾಪಿನಾ? ಫ್ರೆಂಡ್ ಸಿಕ್ಬಿಟ್ಟಿದೆಯಲ್ಲ ಅನ್ನೋ ಬೇಜಾರು. ಅಟ್ಲೀಸ್ಟ್ ಅದಾರು ಸಿಗ್ತಲ್ಲ ಅನ್ನೋದು ಒಂದು ಖುಷಿ. ಬರ್ಗೆಟ್ಟವ್ರಿಗೆ ಬರಗಾಲದಲ್ಲಿರೋರಿಗೆ ಏನು ಅಂತ ಗಾದೆಗಳು ಹೇಳೋಕೆ ಹೋಗ್ತಾರೆ, ಫ್ಲಾಪ್ ಆಗುತ್ತೆ, ಆಮೇಲೆ ಆಗ್ತಾರೆ. ಅದು ಅಲ್ಲದೆ ಮಂಜು ಅವರು ನಾನು ಫ್ರೂಟ್ಸ್ ತಿನ್ನಲೇಬೇಕು ಅಂದ್ಬಿಟ್ಟು ಫ್ರೂಟ್ಸ್ಗಳು ತರ್ತಾರೆ ಆಯಿತಾ. ತಂದ್ಬಿಟ್ಟ ಮೇಲೆ ನೋಡ್ರಿ ಹಿಂಗೆ ಈ ಥರ 2 ಬಿಸಾಕವ್ರೆ. ಕೊಳ್ತೋಗ್ತೈತೆ. ಕೇಳಿದ್ರೆ ಮರ್ತೋಯ್ತು, ತಿನ್ನಲೇ ಇಲ್ಲ ಅಂತಾರೆ. ಅದಕ್ಕೆ ನಾನು ಫ್ರೂಟ್ಸ್ ತಗೊಳಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ, ಒಂದು ರೀಸನ್, ನನಗೆ ನಾನು ಫುಡ್ಡಿ ಅಲ್ಲ, ತಿಂತಾ ಇರಬೇಕು ಅಂತ ಮನಸ್ಸು ಇರಲ್ಲ ನನಗೆ. ಹೆಂಗಂದ್ರೆ ಯಾವಾಗಲೂ ಒಂದ್ಸರಿ ಹೊಟ್ಟೆ ಹಸ್ದಾಗ ತಿನ್ಬೇಕು ಅನ್ಸಿದ್ರೆ ತಿಂತೀನಿ, ಇಲ್ಲ ಅಂದ್ರೆ ಅವಾಗ್ಲೂ ಸುಮ್ಮನಾಗ್ಬಿಡ್ತೀನಿ. ಅದಕ್ಕೆ ಫ್ರೂಟ್ಸ್ ಗೀಟ್ಸ್ ನಾನು ತಗೊಳಕೋಲ್ಲ. ಮಂಜು ನಾನು ಇನ್ನು ಫ್ರೂಟ್ ತಿಂತೀನಿ, ನ್ಯೂಟ್ರಿಷನ್ ಮೇಂಟೈನ್ ಮಾಡ್ತೀನಿ ಅಂತೆಲ್ಲ ಅಂದ್ಬಿಟ್ಟು ತಗೊಂಡ್ರು. 2 ಕೊಳ್ತೋಯ್ತು, ಬಿಸಾಕಿದ್ರು. ಅದಕ್ಕೆ ಏನು ಮಾಡಿದೆ, ಹೋಗಿ ಇವಾಗ ಒಂದು ಆ್ಯಪಲ್ನ ಕಟ್ ಮಾಡ್ಬಿಟ್ಟು ತಿನ್ನಿಸ್ಬಿಟ್ಟು ಬಂದಿದ್ದೀನಿ. ಇದನ್ನು ತೆಗೆದಿದ್ದೀನಿ, ಏನು ದಾಳಿಂಬೆನ ಕುಯ್ಯಕ್ಕೆ. ಅದನ್ನ ಸೈಡ್ಗೆ ಇಕ್ಕಿದ್ರು. ಇವಾಗೆಲ್ಲ ಸ್ನಾನ ಆದ್ಮೇಲೆ ತಿಂತೀನಿ ಅಂತ. ಅದಕ್ಕೆ ಹೇಳಿದೆ, ಸ್ನಾನ ಆದಮೇಲೆ ಕುಯ್ತೀನಿ ಅಂತ ಬಂದೆ ನಾನು. ಸಡನ್ನಾಗಿ ಮೋಡ ಥರ ಆಗೋಗಿದೆ. ಮೋಸ್ಟ್ಲಿ ಮಳೆ ಬರೋ ಸೂಚನೆಗಳು ಕಾಣ್ತಾ ಐತೆ ಅಂದ್ಬಿಟ್ಟು ಆಚೆ ಬಂದು ನೋಡಿದೆ. ಏನಿಲ್ಲ, ಮೋಡ ಕವ್ಕೊಂಡಿರೋದು ಬಿಲ್ಡಿಂಗ್ ಇರೋದ್ರಿಂದ ಸನ್ನು ಚೆನ್ನಾಗಿ ಹೊಡಿತಾ ಇದೆ, ಬಿಸಿಲಿದೆ. ನಾನೆಲ್ಲ ಇಲ್ಲಿಂದ ನೋಡಿದೆ ಕಿಟಕಿನಲ್ಲಿ ಮಳೆ ಬರ್ತೈತೇನೋ ಅಂತ ಅಂದ್ಕೊಂಡೆ. ಯಾಕಂದ್ರೆ ಸಾಯಂಕಾಲ ಮೂವಿ ಬರೋಬೇಕು, ಮಳೆ ಬಂದ್ಬಿಟ್ರೆ ಅದೇ ತುಂಬ ಕಷ್ಟ ಆಗುತ್ತೆ. ಬಟ್ ಓಕೆ, ನಾವು ಜಸ್ಟ್ ಈಗ ತಿಂಡಿ ತಿಂದು ಮಂಜು ಅವರು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದವರಿಗೆ ಎಲ್ಲ ಎತ್ತಾಕ್ತವ್ರೆ. ಬರೀ ಕಿಚನಲ್ಲೇ ಸೇರ್ಕೊಂಡಿದ್ದಾಯ್ತು ಇವತ್ತೆಲ್ಲ. ಅದಕ್ಕೆ ಮುಗಿಸ್ಬಿಟ್ಟು ಒಂದ್ಸರಿ ಮನೆ ಒರೆಸ್ಬಿಟ್ಟು ನಾನು ವೆಡ್ನೆಸ್ಡೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಲ್ಲ. ಇವತ್ತು ಏನು ಬರೀ ಮನೆ ಒರೆಸ್ಕೊಂಡು ಹೋಗೋದಲ್ವಾ ಬಿಡು ಅಂದ್ಕೊಂಡು ನಿಧಾನ ಮಾಡ್ಕೊಂಡ್ರೆ 2 ದಿನ ಅಡುಗೆ ಮನೆ ಕೆಲಸನೇ ಆಗೋದು. ಅಂದರೆ ಸಡನ್ ಮೂವಿ ಪ್ಲಾನ್ ಮಾಡಿ ಅಲ್ಲೇ 2 ಅವರ್ಸ್ ಸ್ಪೆಂಡ್ ಮಾಡ್ಬೇಕು ಟಿಕೆಟ್ ಹುಡ್ಕೋಕ್ಕೆ. ಏನದು ಏನೋ ಕೂಗ್ತಾರೆ. ಈರುಳ್ಳಿ ಆದರೆ ಬೇಕು, ಅದಕ್ಕೆ ಈಗ ತಗೊಂಡು ಏನು ಮಾಡ್ತೀವಿ ಈರುಳ್ಳಿ ಅಲ್ವಾ? ಈ 1 ಟೈಮ್
ನಾಳೆದು ನಾಳೆಗೆ ನೋಡ್ಕೊಳ್ಳೋಣ. ಎನಿವೇಸ್ ಈಗ ಹಿಂಗಿದೆ ಸಿಚುವೇಶನ್. ಟೈಮ್ 5 ಗಂಟೆ, ಒಂದು 7:30 8 ಗಂಟೆಗಾದರೂ ಬಿಡಬೇಕು. 9 ಗಂಟೆಗೆ ಶೋ ಇರೋದು. ಆ್ಯಕ್ಚುಲಿ ಹೋಗ್ತಾ ಇದೀವಿ ಮಾಲ್ಗೆ. 1 ಅವರ್ ಮುಂಚೆ ಹೋಗೋಣ, ಸ್ವಲ್ಪ ಮಾಲಲ್ಲಿ ಸುತ್ತ ನಾನು ಒಂದು ಪ್ಲ್ಯಾನ್ ಇದೆ. ಅದರಲ್ಲೂ ಓರಿಯನ್ಗೆ ಹೋಗಿ ತುಂಬ ವರ್ಷಗಳೇ ಆಗೋಯ್ತು. ಆಲ್ಮೋಸ್ಟ್ ಸುಮಾರು ವರ್ಷಗಳೇ ಆಗೋಗಿದೆ ಓರಿಯನ್ಗೆ ಹೋಗಿ. 2 hours later. ಟೈಮು 8 ಗಂಟೆ ಆಗೋಯ್ತು. 9 ಗಂಟೆಗೆ ಶೋ. ನಾನು ಪ್ಲಾನ್ ಹಾಕಿದ್ದೇನೆಂದ್ರೆ 7 ಗಂಟೆ ಮನೆ ಬಿಟ್ಟರು 7:15 ಅಲ್ಲಿ ಇರ್ತೀವಿ. ಮಾಲ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಆಮೇಲೆ ಮೂವಿ ನೋಡ್ಕೊಂಬರೋಣ ಅಂತ. ಈಗ ನಾವು ಬಿಡೋದೇ 8:30 ಆಗಂಗಿದೆ. ಕರೆಕ್ಟಾಗಿ 9 ಗಂಟೆ ಹೋಗ್ತೀವಿ ನಾವು ಅಲ್ಲಿಗೆ. ರೀಸನ್ ನಾನಲ್ಲ, ರೀಸನ್ ಇವರು. ಇಷ್ಟೇನಾ? ಕೊನೆಗೂ ಮುಗೀತಾ? ಹಂಗೆ ಎಷ್ಟೆಲ್ಲ ಕೆಲಸ ಮುಗಿಸಿ ಜಸ್ಟ್ ನಿಮ್ ತರ ಒಂದು ಜೀನ್ಸ್ ಪ್ಯಾಂಟು ಶರ್ಟ್ ಸಿಕ್ಕಾಕೊಂಡು ಬಂದಿದ್ದೀನಿ. ಓಕೆ, ಎಕ್ಸ್ಟ್ರಾ ಅಂದ್ರೆ ಒಂದು ಕೂಮ್ ಮಾಡಿರ್ಬೋದು. ಹೌದು, ಬಾ ನೋಡಿ. ಸೊ ಮಾಲ್ ಸುತ್ತೋ ಪ್ರೋಗ್ರಾಮ್ ಎಗರೋಯ್ತು. ಒಂದು. ಎರಡನೇದು, ನಾವು ಕ್ಯಾಮ್ರಾ ತಗೊಂಡು ಹೋಗ್ಬೇಕಾ? ಬೇಡ ಅಲ್ಲಿ ಒಳಗಡೆ ಅಲೋ ಮಾಡಿಲ್ಲ ಅಂದ್ರೆ ಕ್ಯಾಮ್ರಾನ. ಅದು ಇದೆ. ಸೊ ಇವಾಗ ಹೋಗ್ತಿರೋದು ಒಂದು ಕ್ವಾಲಿಟಿ ಟೈಮ್ನ ಎಂಜಾಯ್ ಮಾಡೋಣ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಅಲ್ಲಿ ಹೋದ್ಮೇಲೆ ಏನೂ ವಿಡಿಯೋ ಮಾಡಲ್ಲ ಅನ್ಕೊಂತೀನಿ ಅಲ್ವಾ? ಮೊಬೈಲಲ್ಲಿ ಮಾಡೋಣ, ಮಾಡೋ ಚಾನ್ಸ್ ಸಿಕ್ಕಿದ್ರೆ. ಇಲ್ಲಾಂದ್ರೆ ಎಂಜಾಯ್ ಮಾಡ್ಕೊಂಡು ಶಾಪಿಂಗ್ ಗಿಪಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಅಲ್ವಾ? Money walk back, shimmy duck back. Some say I go back palata, body dey for backyard. Money walk back, shimmy duck back. Some say I go back palata, body dey for backyard. Say to your mood. 3 days later. 3-4 ದಿನ ಆದ್ಮೇಲೆ ಬರ್ತಾ ಇದ್ದೀನಿ ಕ್ಯಾಮ್ರಾ ಮುಂದಕ್ಕೆ. ಲಾಸ್ಟ್ ವಿಡಿಯೋ ಮಾಡಿದ್ದು ನಾನು ಸ್ಯಾಟರ್ಡೆ. ಸಂಡೇ ಪೋಸ್ಟ್ ಮಾಡಿದ್ದೆ ಅಲ್ವಾ ಮನು ವಿಡಿಯೋನ? ಹೌದು. ಸಂಡೇ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅಂದರೆ ಮೂವಿಗೆ ಪ್ಲ್ಯಾನ್ ಮಾಡಿದ್ವಿ, ಕಾಂತಾರಾಗ ಹೋಗೋಣ ಅಂತ. ಅದು ಸಾಟರ್ಡೆ ನೈಟು 11 o'clock ನಾವು ಟಿಕೆಟ್ ಬುಕ್ ಮಾಡಿದ್ದು. ಸಂಡೇ ಹೋಗಿ ಬಂದ್ವಿ. ಮೂವಿ ಚೆನ್ನಾಗಿತ್ತು. ಇಲ್ಲೇ ಒರಿಯೋನ್ ಮಲೆಗೆ 2 ಸೀಟ್ ಖಾಲಿ ಇತ್ತು. ನಮಗೆ ಅಂತ ಇಟ್ಟಿದ್ರು ಅನ್ಸುತ್ತೆ. ಆ ಮೂವಿಗೆ ಹೋಗೋ ಇದರಲ್ಲಿ ಸಂಡೇ ಕೆಲಸಗಳೆಲ್ಲ ಮಾಡ್ಕೊಂಡು ಮುಗಿಸ್ಕೊಳ್ಳೋಷ್ಟ್ರಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬಟ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಅನ್ಕೊಂತೀನಿ. ಅದಕ್ಕೆ ಸಾಹೇಬ್ರು ಎಡಿಟೇ ಮಾಡಿಲ್ಲ. ಇಷ್ಟಿಷ್ಟೇ ಮಾಡಿದೀಯಾ ನೀನು ಅಂತ. ಅದನ್ನ ಆ್ಯಡ್ ಮಾಡಿ ಗೊತ್ತಿಲ್ಲ, ನೋಡೋಣ. ಅದಾದ್ರೆ ಆ್ಯಡ್ ಮಾಡ್ತಾರೆ. ಸೊ ಇವತ್ತು ಥರ್ಸ್ಡೇ. ಸಂಡೇ ನಾನು ಕ್ಯಾಮ್ರಾ ಮುಟ್ಟಿದ್ಕೆ ಪುನಃ ಥರ್ಸ್ಡೇ ಬಂದಿದ್ದೀನಿ. 3 days ರೆಸ್ಟ್ ತಗೊಂತ ಇದೆ ಆರಾಮಾಗಿ. ಸೊ ಇವಾಗ ಆಸ್ ಯೂಶುವಲ್ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಕುತ್ಕೊಂಡಿದ್ದೀವಿ. ಇದೇ ರೊಟೀನ್ ಇರತ್ತೆ ಡೈಲಿ ನೋಡಿ. ಮಧ್ಯಾಹ್ನ 12:30 1 ಗಂಟೆ ತನಕನೂ ನಂದು ಅದೇ. ಎದ್ದೇಳು ಲೇಟಾಗಿ, ಅದೇ ಕಿಚನ್ ಕೆಲಸ ಮುಗಿಸು, ಬ್ರೇಕ್ಫಾಸ್ಟ್ ಮುಗಿಸು, ಊಟ ಮುಗಿಸು, ಆಮೇಲೆ ಹೋಗು ಆಫೀಸಿಗೆ ಕೂತ್ಕೋ. ಏನ್ ಸಾಹೇಬ್ರೆ? ಸೇಮ್ ರೂಟೀನ್, ಲೈಫೇ ಸೇಮ್ ಆಗ್ಬಿಟ್ಟಿದೆ. ಆರಾಮಾಗಿ ಇವತ್ತು ಟಿವಿ ನೋಡ್ಕೊಂಡು ಕುತ್ಕೋಬಿಟ್ಟವ್ರೆ. ನಿನ್ನೆ ನೋಡ್ತಾ ಇದೀವಿ ಸಡನ್ ಆಗಿ. ಅದು ಟಿವಿ ಹಾಕಿದ್ರೆ ಗೊತ್ತಾಗಲ್ಲ. ಟಿವಿ ಆಫ್ ಮಾಡಿದಾಗ 2-3 ಸ್ಕ್ರಾಚಸ್ ತರ ಬಿದ್ದಿದೆ ಸ್ಕ್ರೀನ್ ಅಲ್ಲಿ. ನಾನು ಹೇಳ್ತಾ ಇರೋದು ಅದು ಶಿಫ್ಟಿಂಗ್ ಟೈಮಲ್ಲಿ ಆಗಿದೆ ಅಂತ. ಇರ್ಬೋದು, ಇಲ್ದೇನೋ ಇರ್ಬೋದು. ಇಲ್ದಲೇ ಇರೋದಕ್ಕೆ ಯಾರು ಅವ್ರೆ ಸಣ್ಣ ಮಕ್ಳಿದ್ರೆ ಏನೋ ಹೋಗಿ ಸ್ಕ್ರಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ನೋಡ್ಕೊಂಡೇ ಇಲ್ಲ. ನೆನ್ನೆ ಮನು ನೋಡ್ಬಿಟ್ಟು ಅಯ್ಯೋ ಇದು ಅಂದ್ರೆ ಸಣ್ಣದಾಗಿ ಲೈನ್ 1-3 ಲೈನ್ ಬಿದ್ದಿದೆ. ಆದ್ರೂ ಹೊಟ್ಟೆ ಉರಿಯತ್ತಲ್ವಾ, ತಗೊಂಡು ಇನ್ನೂ 5-6 ತಿಂಗಳಾಗಿದೆ ಅಷ್ಟೇನೆ. ಹಬ್ಬದಲ್ಲಿ ಒಂದು ಎಡವಟ್ ಮಾಡಿದ್ವಿ. ಟಿವಿ ಈಗ ಬರೋ ಟಿವಿಗಳಿಗೆ ಕಾಲಿನ್ ಹಾಕಿ ಒರೆಸ್ಬಾರ್ದಂತೆ. ಅದು ನನಗೆ ಗೊತ್ತಿರಲಿಲ್ಲ. ನಾನು ಮನುಗೆ ಹೇಳ್ತಾ ಇದ್ದೆ, ಅವರು ಶಿಫ್ಟ್ ಮಾಡ್ಬೇಕಂದ್ರೆ ಫಿಂಗರ್ ಪ್ರಿಂಟ್ಸ್ ಬೀಳಿಸ್ಬಿಟ್ಟಿದ್ದಾರೆ ಸ್ಕ್ರೀನ್ ಮೇಲೆ. ತಡಿಮನಿ ನಾನು 3-4 days ಹಬ್ಬ ಬರ್ತಾ ಇದೆಯಲ್ಲ, ಕ್ಲೀನ್ ಮಾಡ್ಕೊಂತೀನಲ್ಲ, ಕಾಲಿನ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಂತೀನಿ ಅಂತ ಹೇಳ್ತಾ ಇದ್ದೆ. ಆ ಕೆಲಸ ಮಾಡ್ಬಿಟ್ಟು ಆಮೇಲೆ ಟಿವಿನ ತಗೊಂಡೋಗಿ ಗುಜ್ರಿಲ್ಲೂ ತಗೊಳ್ಳಲ್ಲ, ತಗೊಂಡೋಗಿ ಬಿಸಾಕ್ಬೇಕಾಗತ್ತೆ ಗಾರ್ಬೇಜ್ ವ್ಯಾನಿಗೆ ಅಂತ. ಸೊ ನೀವು ಅಷ್ಟೇ, ಯಾರು ನಂತರದವರು ಬುದ್ಧಿವಂತರಿದ್ರೆ ಈಗಿನ ರೀಸೆಂಟ್ ಆಗಿ ಬರೋ ಟಿವಿಗಳಿಗೆ ಯಾವುದೇ ರೀತಿ ಕಾಲಿನ್ ಆಗಲಿ ಲಿಕ್ವಿಡ್ ಆಗಲಿ ಹಾಕಿ ಕ್ಲೀನ್ ಮಾಡಬೇಡಿ ಸ್ಕ್ರೀನ್ನ. ಇವಾಗ ನೋಡಿ ನಂದು ಎಲ್ಲ ಕೆಲಸ ಮುಗೀತು. ಕಿಚನ್ ಕೆಲಸ ಎಲ್ಲ ಮುಗಿಸಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಅದು ಗೊರ್ರ ಅಂತ ತಿರುಗ್ತಾ ಇದೆ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಊಟ ಮಾಡಬೇಕು, ಇನ್ನೂ ಆಗಿಲ್ಲ. ಇವಾಗ 2 ಗಂಟೆ ಆಗೋಯ್ತು. ಅಷ್ಟೊತ್ತಿಗೆ ಲಾಗಿನ್ ಮಾಡಬೇಕು. ಇದನ್ನ ಮೊನ್ನೆ ಏನಕ್ಕೋ ತೆಗ್ದಾಕಿದೆ. ಅದಕ್ಕೆ ಇದು ಸ್ವಲ್ಪ ನಾನೇ ಹಾಕ್ಕೊಳ್ಳೋದು ಕಷ್ಟ. ಈ ಥರ ರಿಂಗ್ ಅಲ್ವಾ ಇದು, ಹಂಗಾಗಿ ಹಾಕ್ತೀಯನಪ್ಪ. ಈಗ ನೋಡಿ ಹೆಂಗೆ ತಡ್ಕಾಡ್ತಾರೆ. ಲೈಟ್ ಹಾಕ್ಲಾ? ತಾಳು ಲೈಟ್ ಹಾಕ್ತೀನಿ. ಟೈಟಾಗಿ ಹಾಕ್ಬೇಕು. ಅದು ಅದ್ರದಿಂದಲದು ಅದು ಕರೆಕ್ಟಾಗಿ ಉಲ್ಟಾ ಹಾಕ್ಬಿಟ್ಟವ್ರೇನೋ ಅಂದ್ಕೊಂಡೆ. ಕರೆಕ್ಟಾಗಿ ಹಾಕೋರೆ. ಸೊ ಇವಾಗ ಟೈಮ್ ಆಯಿತು. ಲಾಗಿನ್ ಮಾಡಿಬಿಟ್ಟು ಊಟ ಮಾಡೋಣ. ಓಕೆ.
ಇವಾಗ ಪ್ರಾಬ್ಲಮ್ ಅಂದರೆ ಮೊದಲು ಲಾಗಿನ್ ಮಾಡಿದ ತಕ್ಷಣ ಎದ್ದೋಗ್ಬಿಡ್ತಾ ಇದೆ. ಇವಾಗ 2:15ಗೆ ಕರೆಕ್ಟಾಗಿ ಎವ್ರಿ ಡೇ ಮೀಟಿಂಗ್ ಇರುತ್ತೆ. ಅದೇನು ಶಾರ್ಟ್ ಮೀಟಿಂಗ್ ಅಷ್ಟೇ, ಜಸ್ಟ್ ಏನೋ ಒಂದು ಆ ಡೇ ಪ್ಲಾನಿಂಗಿಗೆ ಅಂತ ನಾವೇ ಟೀಮ್ ಕನೆಕ್ಟ್ ಆಗ್ತೀವಿ. ಹಂಗಾಗಿ ಆ ಡಿಸ್ಕಷನ್ ಆದಮೇಲೆ ಎದ್ದೋಗ್ಬೇಕು, ಇಲ್ಲ ರತ್ತಗೂ ಇಲ್ಲ ಇತ್ತಗೂ ಇಲ್ಲ ಅನ್ನಂಗಾಗತ್ತೆ. ಲಾಗಿನ್ ಮಾಡ್ಬಿಟ್ಟು ಅದೊಂದು ಶಾರ್ಟ್ ಡಿಸ್ಕಷನ್ ಮುಗಿಸ್ಕೊಂಡು ಎದ್ದೋಗೋಣ. ಮಕ್ಕಳಿಗೆ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅನ್ಸತ್ತಲ್ವಾ ಮನು? ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಅನ್ಸತ್ತಲ್ಲ ಮಕ್ಕಳಿಗೆ? ಇಲ್ಲ, ರಜಾ. ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲು ಇಲ್ಲಿ ಯಾವ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಅಂತ ಮಕ್ಕಳಿಲ್ಲ. ಇಲ್ಲ, ಹೋಗ್ತಾರೆ. ಯಾಕೆ ಗೌರ್ಮೆಂಟ್ ಸ್ಕೂಲ್ ಇವಾಗ ಒಳ್ಳೆ ಏರಿಯಾಗಳನ್ನ ಗೌರ್ಮೆಂಟ್ ಸ್ಕೂಲ್ ಚೆನ್ನಾಗಿದೆ. ನಮ್ಮ ಏರಿಯಾ ಗೌರ್ಮೆಂಟ್ ಸ್ಕೂಲ್ ತುಂಬ ಚೆನ್ನಾಗಿದೆ. ಹೌದಾ? ಏನೋ ಗೊತ್ತಿಲ್ಲ. ಒಂದು ಹುಡುಗಂಗೆ ಸರಿ ಬಿಸಿ ಕಜ್ಜಾಯ ಬೀಳ್ತವೆ ಮಠ ಮಧ್ಯಾಹ್ನ. ಏನು ಬೇರೆ ಆಟ ಆಡ್ತಾನೆ ಇರ್ತಾವಲ್ಲ, ಹೊಡಿತಾರೆ. ಸರಿಗೆ ಅವ್ರು ಕೊಡೋ ಏಟಿನ ಸೌಂಡು ಇಲ್ಲಿ ತನಕ ಕೇಳಿಸ್ತಾ ಇದೆ ನನಗೆ. ಚಟೇರ್ ಅಂತ ಅದು ಕೇಳ್ಕೊಂತಾರೆ. ನಮ್ಮ ಚೈಲ್ಡ್ಹುಡ್ ನೆನಪಾಗ್ತಾ ಇದೆ. ಲಾಸ್ಟ್ ಡೇಸಲ್ಲಿ ನಮಗೆ ಅವಾಗೆಲ್ಲ ರಜೆಗಳನ್ನ ಎಂಜಾಯ್ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ನಮ್ಮದು ಸ್ಪೆಷಲಿ ಇದು ಎಕ್ಸಾಮ್ ಆಗಿರೋದಲ್ಲ, ಮಿಡ್ ಟರ್ಮು ಮತ್ತು ಇಯರ್ ಎಂಡ್ ಎಕ್ಸಾಮು. ಆ ಕ್ವಶನ್ ಪೇಪರ್ಸಿಗೆ 3 ಸರಿ 4 ಸರಿ ಆನ್ಸರ್ಸ್ ಬರ್ಕೊಂಡು ಬನ್ನಿ ಅಂತ ಹೋಮ್ವರ್ಕ್ ಕೊಟ್ಬಿಡೋರು ರಾಜ್ಯದಲ್ಲಿ. 2 times 3 ಒಂದೊಂದು ಕ್ವಶನ್ ಪೇಪರ್ಗೆ 2 times 3 times ಆನ್ಸರ್ ಬರೀಬೇಕು ಅಂತ. ಬರ್ದು ಕೈಯೆಲ್ಲ ನೋವು ಬಂದ್ಬಿಡೋದು. ಎಲ್ಲರೂ ವೆಕೇಶನ್ಗೆ ಹೋಗ್ಬೇಕು ಅಂದ್ರೂ ಕಷ್ಟ ಆಗೋದು. ಅಂತೂ ಚೆನ್ನಾಗಿ ಎಂಜಾಯ್ ಮಾಡ್ಬಿಡೋ ಫುಲ್ ವೆಕೇಶನ್. ಲಾಸ್ಟ್ ಅಲ್ಲಿ ನಾನು 2 days 3 days ಇದ್ದಾಗ ಕುತ್ಕೊಂಡು ಉಜ್ಜಿ ಕೈಯೆಲ್ಲ ನೋವು ಬರೋದು. ಆವಾಗ ನಮ್ಮ ಅಮ್ಮ ಚಟೀರ್ ಅಂತ ಸರಿಯಾಗಿ ಕೊಟ್ಟಿರೋರು. ಅದು ನೆನಪಾಗ್ತಾ ಇದೆ ನನಗೆ. ಜಾಸ್ತಿ ಕೊಡ್ತಿದ್ದೆ ಹೋಮ್ ವರ್ಕು ಇದರಲ್ಲಿ. ಅದು 2 months ಲಾಂಗ್ ವೆಕೇಶನ್ ಬರುತ್ತಲ್ಲ, ಸಮ್ಮರ್ ಹಾಲಿಡೇಸ್, ಅವಾಗ ಜಾಸ್ತಿ ಕೊಡ್ತಾ ಇದ್ದಿದ್ದು. ಕಳ್ಬಿದ್ಬಿಡ್ತಾರೆ ಮಕ್ಕಳು 2-2.5 ತಿಂಗಳು. ನಾನು ಬರ್ಕೊಂಡು ಬನ್ನಿ ಚೆನ್ನಾಗಿ 3 ಸರಿ 5 ಸರಿ ಅಂತೆಲ್ಲ. ಎಷ್ಟು ಬೈಕೊಳ್ಳೋವು ಟೀಚರ್ಸಿಗೆ ಅವಾಗ. ಇವತ್ತು ಮನು ಯಾವುದೋ ಇಂಗ್ಲೀಷ್ ಮೂವಿ ನೋಡ್ಕೊಂಡು ಕೂತವ್ರೆ. ಯಾವುದಪ್ಪ ಅದು? ಮೂವಿ ಅಲ್ಲ, ಸುಮ್ಮನೆ ಒಂದು ಕ್ಲಿಪ್ ಬೇಕಿತ್ತು ವಿಡಿಯೋಗೆ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಮೊನ್ನೆ ವಿಡಿಯೋಗ ಇದು ತೋರಿಸ್ಲಾ? ತೋರಿಸ್ತೀನಿ ಬಿಡು, ರೀಲ್ಸ್. ನೀನ್ ರೀಲ್ಸ್ ಮಾಡಲ್ಲ. ನೀನ್ ರೀಲ್ ಮಾಡ್ತೀನಿ ಅಂತಾನೆ ರೀಲ್ ಹೊಡಿತಾ ಇದೀಯ ನನಗೆ 1 ವೀಕಿಂದ. ಇವಾಗ ಪಕ್ಕನಾ? ಅಂದರೆ ಲಾಸ್ಟ್ ಒಂದು 3-4 days ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ವಿ ಬಿಡಿ. ಹಂಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಆಫ್ಟರ್ ಸಂಡೇ ಮೂವಿಗೆ ಹೋದೋ ಒಂದು ಬ್ಯುಸಿ. ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ 3 days ಫುಲ್ ಬ್ಯುಸಿಯಾಗಿ ಹೋಗಿದ್ದೋ. ಇವತ್ತೇನೆ ಫ್ರೀ ಆಗಿರೋದು, ಹಂಗಾಗಿ ಕ್ಯಾಮ್ರಾ ಹಿಡ್ಕೊಂಡಿರೋದು. ಆವಾಗಲೇ ಅನ್ನಕ್ಕಿಡಕ್ಕೆ ಮರ್ತ್ಬಿಟ್ಟಿದೆ. ಇವಾಗ ಹೋಗಿ ಮುದ್ದೆ ಮಾಡೋಣ ಅಂತ ಹೋಗಿ ನೋಡ್ತಾ ಇದ್ರೆ ಅನ್ನ ಶಾರ್ಟೇಜ್ ಆಗುತ್ತೆ ಅಂತ ಇಟ್ಟಿದ್ದೆ. ಇಲ್ಲಿ ಅನ್ನ ಆಯಿತು. ಒಂದು ಪ್ರೆಷರ್ ಬಂದರೆ ಆಯ್ತದು ವೈ ಅಂತ. ಇವಾಗ ಕುಕ್ಕರ್ ಇಳಿಸ್ಬಿಟ್ಟು ಮುದ್ದೆಗೆ ಇಟ್ಬಿಡೋಣ. ಮುದ್ದೆಗೆ ಇನ್ನೂ ನೀರು ಕುದೀತಾ ಇದೆ. ಯಾಕೋ ಇವತ್ತು ಎಲ್ಲನೂ ಮರ್ತೇ ಹೋಗ್ತಾ ಇದ್ದೀನಿ. ಸೌತೆಕಾಯಿನೂ ಕಟ್ ಮಾಡ್ಕೊಂಡಿಲ್ಲ, ಇವಾಗ ನೋಡ್ಕೊತಾ ಇದ್ದೀನಿ. ಆವಾಗಲೇ ಅನ್ನಕ್ಕೆ ಇಡೋಣ ಅಂದ್ಕೊಂಡು ಮರ್ತ್ಕೊಂಡು ಸ್ನಾನಕ್ಕೆ ಹೋಗಿದ್ದೆ. ಮನುಗೆ ಸಣ್ಣ ತಗೊಂಡು ಬಾ ಮನು ಸೌತೆಕಾಯಿನ ಅಂದರೆ ಇಷ್ಟು ದಪ್ಪು ತಂದಿದ್ದಾರೆ. 1 ಟೈಮ್ಗೆ ಜಾಸ್ತಿ ಆಗುತ್ತೆ ನಮ್ಮ ಇಬ್ಬರಿಗಿದು. ಇದನ್ನೇ ಇವತ್ತಿಗೂ 2 ಟೈಮ್ ಅಡ್ಜಸ್ಟ್ ಮಾಡಬೇಕು. 2 ಟೈಮ್ಗೆ ಕಮ್ಮಿ, 1 ಟೈಮ್ಗೆ ಜಾಸ್ತಿ. ಆ್ಯಕ್ಚುಲಿ ನೆನ್ನೆದು ಒಂದು ಸ್ವಲ್ಪ ಚಿಕನ್ ಕರಿ ಉಳ್ಕೊಂಡಿತ್ತು, ಅದಕ್ಕೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೆ. ಚಿಕನ್ ಕರಿಗೆ ಉಪ್ಪಿಟ್ಟು ಕಾಂಬಿನೇಷನ್ನು ನಮ್ಮಿಬ್ರಿಗೂ ತುಂಬಾ ಇಷ್ಟ. ಅದಕ್ಕೆ ಬಂದು ಕೇಳ್ತವ್ರೆ, ಉಪ್ಪಿಟ್ಟು ಮಾಡ್ತೀನಿ ಅಂದಿದ್ದಲ್ಲ, ಎಲ್ಲ ರಾಗಿ ಮುದ್ದೆ ಕಾಣಿಸ್ತಾ ಇದೆ ಅಂತ. ನಾಳೆ ಇಲ್ಲ ನಾಡಿದ್ದು, ನಾಳೆನೂ ಚಿಕನ್ ಮಾಡಲೇಬೇಕು. ಸೊ ನಾಡಿದ್ದು ಉಪ್ಪಿಟ್ಟು ಮಾಡ್ಕೊಳ್ಳೋಣ, ಸ್ಯಾಟರ್ಡೆ ಅಲ್ವಾ. ಇವತ್ತೇನೋ ಫುಲ್ಲು ಫ್ರೀಯಾಗಿ ಮಲ್ಕೊಬಿಟ್ಟವ್ರೆ ಮನು ಆರಾಮಾಗಿ. ಊಟ ಮಾಡಿದ್ದೆ ದಬ್ಬ ಹಾಕ್ಕೊಂಡು. ಇವಾಗ ಇದೊಂದು ಹೊಸ ಜಾಗ ಇಟ್ಕೊಂಡವ್ರೆ. ಇಲ್ಲಿ ಕಂಫರ್ಟ್ ಆಗಲ್ಲ ಮಲ್ಗಕ್ಕೆ. ಅದು ಕುಷನ್ನು ಹಿಂಗೆ ಕೂತ್ಕೊಂಡ್ರೇನೆ ಒಳಗೋಗತ್ತೆ, ಮಲ್ಕೊಂಡ್ರೆ ನಾವು ಹೆಂಗೆ ಮಲ್ಗಿದೀವಿ ಹಂಗೇನೆ ಅದೇ ಶೇಪ್ ತಗೊಳತ್ತೆ. ಈ ಸ್ಪ್ರಿಂಗ್ ಬೆಡ್ ಬರುತ್ತಲ್ಲ ಆ ಥರ. ನಿದ್ದೆ ಮಾಡ್ತಿಲ್ಲ, ಸುಮ್ಮನೆ ಮಲಗಿರೋದು. ಆರು ಬಾಡಿ ಪೇನ್ ಬರುತ್ತೆ ಅದ್ರ ಮೇಲೆ ಮಲಗಿದ್ರೆ. ಅಲ್ಲಿ ಮಲಗಿದ್ರೆ ನಿದ್ದೆ ಮಾಡ್ಬಿಡ್ತೀವಿ, ಇಲ್ಲಾಂದ್ರೆ ಎಕ್ಸ್ಟ್ರಾ. ಸೊ ಇಟ್ಸ್ ವಾಕಿಂಗ್ ಟೈಮ್, ಅದಕ್ಕೆ ಕರೆಯೋಣ ಅಂತ ಬಂದೆ. ಹೋಗೋಣ ಹಿಂಗೆ ಕಾಫಿ ಕುಡ್ಕೊಂಡು
ಕುಡ್ಕೊಂಡು ಹೋಗೋಣ. ಇಷ್ಟು ಬೇಗ? ಈಗ 4:15. ಆಯ್ತು, ಬೆಳಗ್ಗೆ ಕುಡ್ದೇ ಇರೋ ಒಳ್ಳೇದು. ಗೀಸರ್ ಆನ್ ಮಾಡ್ಬಿಡು. 2 ಕೆಲಸ ನಾನೇ ಮಾಡ್ಬೇಕಾ? ಹಾಲು ಕಾಯಿಸೋದು ಯಾರು? ನೀನು. ಆಯ್ತು, ಬಟ್ಟೆ ಒಣಗಾಕೊಡು. ಆಯ್ತು, ಸಾಯಂಕಾಲ. ಸಾಯಂಕಾಲನೇ ಈಗ 4:15. ಇನ್ನೂ ಆಗಿಲ್ಲ. ನೀನು ಹಾಕೋ ಟೈಮಿಗೆ ಮಳೆ ಬರುತ್ತೆ. ಅದಕ್ಕೆ ಬೇಡ ಹಾಕೋದು, ಬೆಳಿಗ್ಗೆ ಹಾಕೋಣ. ಸ್ಮೆಲ್ ಬಂದ್ಬಿಡತ್ತೆ, ಬೆಳಗ್ಗೆ ತನಕ ಇರಲ್ಲ. ಆಯ್ತು, ಇವಾಗ ಫಸ್ಟ್ ಈ ಕೆಲಸ ಮಾಡು. ಹಂಗೆ ನಿಮ್ದಾದ್ಮೇಲೆ ನಮ್ಮದು. ಸುಖ ಪುರುಷ ಥರ ಮಲ್ಕೊಬಿಟ್ಟವ್ರು ಇವತ್ತು. ಏನಾಯ್ತು? ಏನಿಲ್ಲ, ಹಂಗೆ ನೋಡ್ತಾ ಇದೀಯಾ? ನೋಡ್ದೆ ಸುಮ್ಮನೆ. ಹಂಗೆ ಫುಲ್ ಮುಳುಗೋಗ್ಬಿಟ್ಟಿದ್ದೀರಾ ಮೊಬೈಲ್ ಒಳಗಡೆ. ಎಕ್ಸಾಕ್ಟ್ಲಿ. ಕಂಟಿನ್ಯೂ. ನಾನು ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಇತ್ತೀಚೆಗೆ. ಆದರೂ ಟೆಂಪ್ಟ್ ಆಗತ್ತೆ, ಈ ಟೈಮ್ ಆಯಿತು ಅಂದರೆ ಕಾಫಿ ಬೇಕು ಅನ್ಸತ್ತೆ. ಅದಕ್ಕೆ ಇವಾಗ ಸ್ವಲ್ಪ ಫ್ರೂಟ್ಸ್ ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಆ ಕಾಫಿ ಕುಡಿಯಂಗಾದಾಗ ಯಾವ್ದಾದ್ರು ಒಂದು ಫ್ರೂಟ್ಸ್ ತಿಂದರೆ ಸರಿ ಹೋಗತ್ತಲ್ಲ ಅಂತ. ಮನು ಇದನ್ನೇ ತರ್ತಾರೆ ಜಾಸ್ತಿ. ಇದು ನನಗೆ ಬಿಡ್ಸಕ್ಕೆ ಬೇಜಾರು, ಥರದ್ದು ಬಿಡಲ್ಲ. ಒಳ್ಳೇದು ತಿನ್ನು ಅಂತ ಇವಾಗ ದಾಳಿಂಬೆ ಬಿಡಿಸ್ಕೊತಾ ಇರೋದು. ಆಗ ಇದು ಬಿಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ. ಬೇಕಮ್ಮನು? ಬೇಡ, ಬಿಡಿಸ್ಕೊಡ್ತೀನಿ ಅಂತ ತಂದ್ಬಿಡ್ತೀಯ, ಬಿಡಿಸ್ಕೊಲ್ಲ, ಏನಿಲ್ಲ. ಕೊನೆಗೆ ನಮಗೆ ಅಂಟಾಕ್ಬಿಡ್ತೀಯ. ಕೊಟ್ಟು ಇನ್ನೂ ಕಪ್ ಅಲ್ಲೇ ಐತಪ್ಪ, ಅಲ್ಲೇ ಇಟ್ಕೊಂಡಿದ್ದೀಯ ಸೋಫಾ ಮೇಲೆನೆ. ಹೌದೌದು, ಆ ಕಪ್ಪಲ್ಲಿ ನೀರು. ಈ ವಿಡಿಯೋ ರೆಕಾರ್ಡ್ ಆಗಿದೆ, ಕಾಫಿ ತಂದು ಕೊಟ್ಟಿರೋದು. ಅಯ್ಯೋ, ಈ ಹಣ್ಣ ಬೇಗ ತಿಂದು ಖಾಲಿ ಮಾಡಬೇಕು ನಾನು, ಇಲ್ಲಾಂದ್ರೆ ಇದನ್ನು ತಿಂತಿರೋ ತನಕ ಅವ್ರು ಕಾಫಿ ಕೇಳ್ತಾ ಇರ್ತಾರೆ. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.